ಸ್ನೇಹಿತರೆ, ನಾವೆಲ್ಲ ಒಂದು ಮಾತು ಕೇಳಿರ್ತೇವೆ. ಮ್ಯಾಚಸ್ ಆರ್ ಮೇಡ್ ಇನ್ ಹೆವನ್ ಅಂದ್ರೆ ಜೋಡಿಗಳನ್ನು ಆ ದೇವರೇ ಸ್ವರ್ಗದಲ್ಲಿ ನಿಶ್ಚಯ ಮಾಡಿ ಭೂಮಿಗೆ ಕಳಿಸ್ತಾನೆ ಅಂತ. ಆದ್ರೆ ಒಂದ್ಕ್ಷಣ ಯೋಚ್ನೆ ಮಾಡಿ, ಆ ದೇವ್ರು ಜೋಡಿ ಮಾಡುವಾಗ ಬರೀ ಒಂದೇ ಜಾತಿ ಒಂದೇ ಧರ್ಮದವರನ್ನೇ ನೋಡಿ ಮಾಡ್ತಾನ? ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಿಮ್ಮ ಪ್ರೀತಿಯ ಹಾರ್ಟ್ ಬೀಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಮದುವೆ ಅನ್ನೋದು ಸ್ವರ್ಗದಲ್ಲಾಗೋ ಪವಿತ್ರ ಬಂಧನನ ಅಥವಾ ಭೂಮಿ ಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳೋ ಒಂದು ಬಿಸ್ನೆಸ್ ಡೀಲ್ ಅಥವಾ ವ್ಯವಹಾರನ? ಇವತ್ತು ನಾವು ಸಮಾಜದ ಈ ಬ್ಯೂಟಿಫುಲ್ ಲೈ ಮತ್ತು ಅದರ ಹಿಂದಿರೋ ಬಿಟ್ಟರ್ ಟ್ರೂತ್ ಬಗ್ಗೆ ಮುಕ್ತವಾಗಿ ಮಾತಾಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಿಮ್ಮ ಜೀವನದ ಬಗ್ಗೆಯೂ ಇರಬಹುದು. ಈಗಿನ ಸಮಾಜದಲ್ಲಿ ಮದುವೆಯ ವಾಸ್ತವ, ದ ರಿಯಾಲಿಟಿ ಆಫ್ ಟುಡೇಸ್ ಸೊಸೈಟಿ. ಮದುವೆ ಮಾತುಕತೆ ಶುರುವಾದಾಗ ಮೊದಲು ಎಂಟ್ರಿ ಮಾಡುವುದು ಪ್ರೀತಿಯಲ್ಲ, ಬದಲಾಗಿ ಕಾಸ್ಟ್ ಆ್ಯಂಡ್ ರಿಲಿಜಿಯನ್. ಇಂದಿಗೂ 90% ಮದುವೆಗಳು ಒಂದೇ ಜಾತಿಯೊಳಗೆ ನಡೆಯುತ್ತವೆ. ಹಾಗಾದ್ರೆ ಆ ದೇವರು ಬರೀ ಒಂದೇ ಜಾತಿಯವರನ್ನೇ ಪೇರ್ ಮಾಡ್ತಾನಾ? ಅಥವಾ ನಾವು ನಮ್ಮ ಕನ್ವೀನಿಯನ್ಸ್ಗೆ ತಕ್ಕಂತೆ ದೇವ್ರ ಹೆಸರನ್ನು ಬಳಸ್ಕೊಳ್ತಿದ್ದೀವಾ? ಮೈ ಡಿಯರ್ ಬ್ರದರ್ಸ್, ಸಿಸ್ಟರ್ಸ್ ಅಂಡ್ ಫ್ರೆಂಡ್ಸ್, ಮದುವೆ ಎನ್ನೋದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ರಿಲೇಶನ್ಶಿಪ್ ಅಲ್ಲ, ಅದು ಭಾರತೀಯ ಸಮಾಜದಲ್ಲಿ ಒಂದು ದೊಡ್ಡ ಸಿಸ್ಟಮ್. ಮದುವೆ ಅಂದ್ರೆ ಕೇವಲ ಕಾಸ್ಟ್, ಮನಿ, ಬ್ಯೂಟಿ ಇವುಗಳ ಮೇಲೆ ಮಾತ್ರ ನಿಲ್ಬಾರ್ದು. ನಿಜವಾದ ಮದುವೆ ಅಂದ್ರೆ ಅದರಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್, ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮತ್ತು ಒಟ್ಟಿಗೆ ಲೈಫ್ ಬಿಲ್ಡ್ ಮಾಡೋ ಕಮಿಟ್ಮೆಂಟ್ ಇರಬೇಕು. ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ, ಕಲ್ಪನೆ ವರ್ಸಸ್ ವಾಸ್ತವ. 1. ಆರ್ಥಿಕ ಒಪ್ಪಂದ, ದ ಫಿನಾನ್ಷಿಯಲ್ ಡೀಲ್. ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನೋದು ಇಬ್ಬರು ವ್ಯಕ್ತಿಗಳ ಮಿಲನಕ್ಕಿಂತ ಹೆಚ್ಚಾಗಿ ಎರಡು ಆಸ್ತಿಗಳ ಮಿಲನದಂತೆ ಕಾಣುತ್ತಿದೆ. ಎಕ್ಸಾಂಪಲ್, ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಇದೆಯಾ? ಎಷ್ಟೆಕ್ರೆ ಜಮೀನಿದೆ? ಫ್ಯಾಮಿಲಿ ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ? ಮನೆ, ಜಮೀನು ಅಥವಾ ಪ್ರಾಪರ್ಟಿ ಇದೆಯಾ? ಅಂದ್ರೆ ಮದುವೆ ಕೆಲವೊಮ್ಮೆ ಭಾವನೆಗಿಂತ ಹೆಚ್ಚು ಸಾಮಾಜಿಕ ಮತ್ತು ಆರ್ಥಿಕ ಒಪ್ಪಂದದಂತೆ ಕಾಣುತ್ತದೆ. ಈ ಲೆಕ್ಕಾಚಾರಗಳ ಮಧ್ಯೆ ಆ ವ್ಯಕ್ತಿಯ ಗುಣ ಎಲ್ಲೋ ಮರೆಯಾಗ್ಬಿಡುತ್ತದೆ. ಇದು ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಕ್ವಾಲಿಫಿಕೇಷನ್ಸ್ ನೋಡಿ ಮಾಡುವ ಒಪ್ಪಂದದಂತಾಗಿದೆ. 2. ರೂಪ ಮತ್ತು ಬಣ್ಣ. ಬಣ್ಣ, ಎತ್ತರ, ಅಂದ, ಚಂದ ಇಂತಹ ವಿಷಯಗಳಿಗೂ ಹೆಚ್ಚು ಮಹತ್ವ ಕೊಡಲಾಗುತ್ತದೆ. ಈ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಆಧಾರದ ಮೇಲೆ ನಾವು ಮನುಷ್ಯರನ್ನು ಅಳೆಯುತ್ತೇವೆ. ಆದ್ರೆ ನೆನಪಿಡಿ, ಸುಂದರವಾದ ಮುಖಕ್ಕಿಂತ ಸುಂದರವಾದ ಮನಸ್ಸು ಸಂಸಾರವನ್ನು ದೀರ್ಘಕಾಲ ನಡೆಸುತ್ತದೆ. ಮದುವೆಯ ಅಸಲಿ ಮುಖ. ಮದುವೆಯ ಬಗ್ಗೆ ಸಮಾಜ ಮತ್ತು ಸಿನಿಮಾಗಳು ನಮಗೆ ಒಂದು ಸುಂದರ ಚಿತ್ರಣ ನೀಡುತ್ತವೆ. ಮದುವೆಯಾದ ಮೇಲೆ ಜೀವನವೆಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ, ಪ್ರಾಬ್ಲಮ್ಸ್ ಇರೋದಿಲ್ಲ, ಪೀಸ್ಫುಲ್ ಲೈಫ್ ಇರ್ಬೋದು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ರಿಯಾಲಿಟಿ ಬೇರೆ. ಮ್ಯಾರೇಜ್ ಅನ್ನೋದು ದಿನನಿತ್ಯದ ಅಡ್ಜಸ್ಟ್ಮೆಂಟ್, ಆರ್ಥಿಕ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡೋದು ಅದರ ಮೇನ್ ಪಾರ್ಟ್. ಇಲ್ಲಿ ಲವ್ಗಿಂತ ಹೆಚ್ಚಾಗಿ ಪೇಷನ್ಸ್ ಮುಖ್ಯವಾಗುತ್ತದೆ. ಬದಲಾಗುತ್ತಿರುವ ಮೌಲ್ಯಗಳು, ಚೇಂಜಿಂಗ್ ವ್ಯಾಲ್ಯೂಸ್. ಇಂದಿನ ಯಂಗ್ ಜನರೇಷನ್ನಲ್ಲಿ ಮ್ಯಾರೇಜ್ ಬಗ್ಗೆ ಕೆಲವು ಚೇಂಜಸ್ ಕಾಣಿಸ್ತಿವೆ. ಇಂದಿನ ದಿನಗಳಲ್ಲಿ ಹಸ್ಬೆಂಡ್ ಮತ್ತು ವೈಫ್ ಇಬ್ರೂ ವರ್ಕ್ ಮಾಡೋದು ಆಲ್ಮೋಸ್ಟ್ ನೆಸೆಸರಿಯಾಗಿದೆ. ಇದರಿಂದ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಕ್ಕರೂ ಜಾಬ್ ಸ್ಟ್ರೆಸ್ ಸಮ್ಟೈಮ್ಸ್ ಫ್ಯಾಮಿಲಿ ಲೈಫ್ನಲ್ಲಿ ಕ್ರ್ಯಾಕ್ಸ್ ಕ್ರಿಯೇಟ್ ಮಾಡುತ್ತದೆ. ಮೈ ಲೈಫ್ ಮೈ ಚಾಯ್ಸ್ ಅನ್ನೋ ಮೈಂಡ್ಸೆಟ್ ಹೆಚ್ಚಾಗ್ತಿರೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಳುವ ಗುಣ ಕಡಿಮೆಯಾಗ್ತಿದೆ. ಅದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಕೇಸಸ್ ಕೂಡ ಹೆಚ್ಚಾಗ್ತಿವೆ. ಮದುವೆಯ ಬಗ್ಗೆ ಇರಬೇಕಾದ ವಾಸ್ತವ ಪ್ರಜ್ಞೆ, ರಿಯಾಲಿಟಿ ಚೆಕ್. ನೀವು ಮದುವೆಯ ಬಗ್ಗೆ ಥಿಂಕ್ ಮಾಡ್ತಿರೋ ವ್ಯಕ್ತಿಯಾಗಿದ್ರೆ ಈ ಕೆಲವು ಟ್ರೂತ್ಸ್ ನೆನಪಿಡಿ. ಸಿನಿಮಾದಲ್ಲಿ ಬರುವಂತೆ ಪರ್ಫೆಕ್ಟ್ ಹಸ್ಬೆಂಡ್ ಅಥವಾ ವೈಫ್ ಯಾರಿಗೂ ಸಿಗೋದಿಲ್ಲ. ಮತ್ತೊಂದು ಕಹಿ ಸತ್ಯವೇನೆಂದ್ರೆ, ಈ ಜಗತ್ತಿನಲ್ಲಿ ಕಂಪ್ಲೀಟ್ ಮ್ಯಾನ್ ಅಥವಾ ವುಮನ್ ಯಾರೂ ಇಲ್ಲ. ಕಮ್ಯುನಿಕೇಷನ್ ಇಲ್ಲದಿದ್ರೆ ಯಾವ ರಿಲೇಶನ್ಶಿಪ್ ಕೂಡ ಸರ್ವೈವ್ ಆಗೋದಿಲ್ಲ. ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಅನ್ನು ಓಪನ್ ಆಗಿ ಶೇರ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಮ್ಯಾರೇಜ್ ಅನ್ನೋದು ಕೇವಲ ಫ್ಲವರ್ ಬೆಡ್ ಅಲ್ಲ, ಇದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ದೇವರ ಹೆಸರಿನ ಸೋಗು. ಎಲ್ಲ ಕ್ಯಾಲ್ಕ್ಯುಲೇಷನ್ಸ್ ಮುಗಿದ ಮೇಲೆ, ಕಾಸ್ಟ್, ಮನಿ, ಸ್ಟೇಟಸ್ ಮ್ಯಾಚ್ ಆದ ಮೇಲೆ ನಾವ್ ಹೇಳೋದು ಒಂದೇ ಮಾತು, ಇದು ದೇವರಿಚ್ಛೆ. ಆದ್ರೆ ಕೆಲವೊಮ್ಮೆ ಅದು ನಾವು ಮಾಡಿದ ಚಾಯ್ಸ್ಗೆ ಜಸ್ಟಿಫಿಕೇಶನ್ ಕೊಡುವ ಒಂದು ಮಾತು ಮಾತ್ರ ಆಗಿರಬಹುದು ಅಲ್ವಾ ಫ್ರೆಂಡ್ಸ್? ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಜೋಡಿಗಳನ್ನು ದೇವ್ರು ಮಾಡ್ತಾನೋ ಅಥವಾ ಮನುಷ್ಯರು ಮಾಡ್ತಾರೋ ಅದು ಮುಖ್ಯವಲ್ಲ. ಆದ್ರೆ ಆ ಜೋಡಿ ಭೂಮಿಯ ಮೇಲೆ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದು ಮಾತ್ರ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಮ್ಯಾರೇಜ್ ಅನ್ನೋದು ಕೇವಲ ಒಂದು ದಿನದ ಸೆಲೆಬ್ರೇಷನ್ ಅಲ್ಲ,
ಅದು ದಿನನಿತ್ಯದ ಅಡ್ಜಸ್ಟ್ಮೆಂಟ್. ಜೀವನದ ಈವ್ನಿಂಗ್ ಸ್ಟೇಜ್ನಲ್ಲಿ ನಿಮಗೆ ಜೊತೆಯಾಗಿ ನಿಲ್ಲುವುದು ಕೇವಲ ಲವ್ ಆ್ಯಂಡ್ ಟ್ರಸ್ಟ್ ಮಾತ್ರ. ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರಬಹುದು, ಆದರೆ ಅದನ್ನು ಈ ಭೂಮಿಯ ಮೇಲೆ ಸ್ವರ್ಗದಂತೆ ಮಾಡುವುದು ನಿಮ್ಮ ಹೃದಯದಲ್ಲಿರುವ ಪ್ರೀತಿ ಮಾತ್ರ. ನಿಮ್ಮ ಪಾರ್ಟ್ನರನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡಬೇಡಿ, ಅವರಲ್ಲಿ ನಿಮ್ಮನ್ನೇ ನೀವು ಕಾಣುವ ಪ್ರಯತ್ನ ಮಾಡಿ. ಜೀವನದಲ್ಲಿ ಮದುವೆ ಅಂದ್ರೆ ಕೇವಲ ಇಬ್ಬರು ಜನರ ಅಗ್ರಿಮೆಂಟ್ ಅಲ್ಲ, ಅದು ಎರಡು ಹೃದಯಗಳ ಜರ್ನಿ. ಒಬ್ಬರ ತಪ್ಪನ್ನು ಇನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡೋ ಮನಸ್ಸು, ಕಷ್ಟ ಬಂದಾಗ ಕೈಬಿಡದೆ ಜೊತೆಯಾಗಿ ನಿಲ್ಲುವ ಧೈರ್ಯ, ಸಂತೋಷವನ್ನು ಹಂಚಿಕೊಳ್ಳುವ ಹೃದಯ, ಇವೇ ನಿಜವಾದ ಮದುವೆಯ ಅರ್ಥ. ಒಂದು ಮನೆ ಸಂತೋಷವಾಗಿರಲು ಬೇಕಾಗಿರುವುದು ಒನ್ ಆ್ಯಂಡ್ ಓನ್ಲಿ ಲವ್, ಪ್ರೀತಿ ಮಾತ್ರ. ಅದಕ್ಕೆ ಹೇಳೋದು, ಮದುವೆ ಹೇಗಾಯಿತು ಅನ್ನೋದಕ್ಕಿಂತ ಮದುವೆಯ ನಂತರ ನೀವು ಹೇಗೆ ಬದುಕ್ತೀರೋ ಅದು ಮುಖ್ಯ. ಯಾಕಂದ್ರೆ ಲವ್ ಇದ್ರೆ ಯಾವುದೇ ರಿಲೇಶನ್ಶಿಪ್ ಸ್ವರ್ಗ ಆಗ್ಬಹುದು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಮದುವೆಯಾಗಲಿರುವ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಪ್ರೀತಿ ಹಂಚೋಣ, ಬದುಕು ಬೆಳಗೋಣ. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಟು ಆಲ್.